ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾನು ಸುಮಾರು ಸೋಷಿಯಲ್ ಸೈನ್ಸ್ ಬಗ್ಗೆ ಇವತ್ತು 7ನೇ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಇಂದಿನ ವಿಡಿಯೋಗಳಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಇವತ್ತು ವಿಶೇಷವಾಗಿ 2015 6ರಿಂದ 8ರ ಒಂದು ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಇದನ್ನು ಆಧಾರವಾಗಿಟ್ಕೊಂಡು ಹೇಗೆ ಪ್ರಶ್ನೆಗಳು ಒಂದು ಎಕ್ಸಾಮಿಂದ ಮತ್ತೊಂದು ಎಕ್ಸಾಮಿಗೆ ರೈಸ್ ಆಗ್ತಾ ಇದೆ ಅಂತಕ್ಕಂಥದ್ದು ಸಹ ನಾನು ಮಾತಾಡ್ತಾ ಹೋಗ್ತೇನೆ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಆಫ್ಲೈನ್ ತರಗತಿಗಳು ನಡೀತಾ ಇದೆ. ಅದೇ ರೀತಿಯಾಗಿ PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, ಲ್ಯಾಂಡ್ ಸರ್ವೆ, ಹಾಗೆ ನಿಮ್ಮ ಬೀಟ್ ಫಾರೆಸ್ಟರ್ ಮತ್ತು TT ಎಲ್ಲ ಎಕ್ಸಾಮ್ಗಳಿಗೂ ಸಹ ಆನ್ಲೈನ್ ತರಬೇತಿಯನ್ನು ಸಹ ನೀಡ್ತಾ ಇದ್ದೇವೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗಾದರೆ 2015ರ ಈ TT ಪರೀಕ್ಷೆಯಲ್ಲಿ, ಅಂದರೆ 2014 ಫಸ್ಟ್ ಆಯಿತು, 2015ರಲ್ಲಿ ಆದಂಥ ಪರೀಕ್ಷೆಯಲ್ಲಿ ಯಾವೆಲ್ಲ ರೀತಿಯಾಗಿ ಕ್ವಶನ್ಸ್ಗಳು ಬಂದಿದೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಮಾತಾಡ್ತಾ ಹೋಗ್ತೇನೆ. ನೋಡಿ, ಉತ್ಖನನ ಸಂದರ್ಭದಲ್ಲಿ ಲೈಕ್ ದಿಸ್ಸಿಗೆ ಎಕ್ಸ್ಕ್ಯಾವಿಯೇಷನ್ ಅಂತ ಕರಿತೀವಿ. ಅಂದರೆ ಈ ಸಿಂಧೂ ನಾಗರಿಕತೆಯ ಬಗ್ಗೆ 1826ರಲ್ಲಿ ಈ ಬೇಸನ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ, ವಿಶೇಷವಾಗಿ ಒಂದು ರೈಲು ಮಾರ್ಗವನ್ನು ಕಂಡುಹಿಡಿಯೋಕೆ ಹೋದಂಥ ಸಂದರ್ಭದಲ್ಲಿ ಒಂದು ಸುಟ್ಟ ಇಟ್ಟಿಗೆ ಸಿಗುತ್ತೆ, ಬ್ರಿಕ್ ಸಿಗುತ್ತೆ, ಮತ್ತು ಒಂದು ಸೀಲ್ ಸಿಗುತ್ತೆ. ಅದನ್ನು ನಾವು ಎಕ್ಸ್ಕ್ಯಾವಿಯೇಷನ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳುವಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸು ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸುತ್ತದೆ ಅಂತಕ್ಕಂಥದ್ದು. ಏಕೆಂದರೆ ಸಿಂಧೂ ನಾಗರಿಕತೆಯ ಒಂದು ನಾಗರಿಕತೆ ಏನಿದೆ ಅದನ್ನು 3000 BCEಯಿಂದ ಅಪ್ರಾಕ್ಸಿಮೇಟ್ಲಿ 3000 BCಯಿಂದ 1700 BCE ಅಂತ ಕರಿತೀವಿ ನಾವು, ಬಿಫೋರ್ ಕಾಮನ್ ಇರೋದವರೆಗೆ ಅಂತ ಕರಿತೀವಿ. ಬಟ್ ಇದು ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು ಇದು ತಾಮ್ರಶಿಲಾಯುಗದ ನಾಗರಿಕತೆ, ಇಂಡೋ ಸುಮೇರಿಯನ್ ನಾಗರಿಕತೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಇದನ್ನು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ರೋಮ್ ಸಮಕಾಲೀನ ನಾಗರಿಕತೆ, ಸಿಂಧೂ ನಾಗರಿಕತೆ, ವರ್ಲ್ಡ್ ಫಸ್ಟ್ ಸಿಟಿ ಸಿವಿಲೈಸೇಷನ್ ಅಂತ ಕರಿತೀವಿ. ಆದರೆ ಕಾಲವನ್ನು ಹೇಗೆ ನಿರ್ಧರಿಸಿದ್ರು, ಸಿಲಿಕಾನ್ ಪೊಟ್ಯಾಷಿಯಮ್ ಇರ್ಬೋದು, ಕ್ಯಾಲ್ಸಿಯಂ ಯುರೇನಿಯಂ ಇರ್ಬೋದು, ಕಾರ್ಬನ್ 14 ಪೊಟ್ಯಾಷಿಯಮ್ ಇರ್ಬೋದು, ಅಥವಾ ಕಾರ್ಬನ್ 14 ಸಿಲಿಕಾನ್ ಇರ್ಬೋದು. ಆದರೆ ಇದಕ್ಕೆ ರೈಟ್ ಆನ್ಸರ್ ಏನು ಅಂದರೆ, ಪಳವಳಿಕೆ ಆದಂಥ ಸಂದರ್ಭದಲ್ಲಿ ಮರದ ದಿಂಬುಗಳಿರ್ಬೋದು ಅಥವಾ ಮಾನವನ ಎಲುಬುಗಳಿರ್ಬೋದು, ಇವೆಲ್ಲದರ ಮೇಲೆ ನಾವು ಏನನ್ನು ಅಪ್ಲೈ ಮಾಡ್ತೀವಿ ಅಂದರೆ, ಈ ಒಂದು ಕಾರ್ಬನ್ 14 ಮತ್ತು ಪೊಟ್ಯಾಷಿಯಮನ್ನು ಅಪ್ಲೈ ಮಾಡಿದಾಗ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತಕ್ಕಂಥ ಆಧಾರದ ಮೇಲೆ ಒಂದು ಸಮಯವನ್ನು ಅಥವಾ ಒಂದು ಕಾಲಮಾನವನ್ನು ನಾವು ನಿರ್ಧರಿಸ್ತೇವೆ. ಹಾಗೆ ಕಾರ್ಬನ್ 14 ಕಾಲಮಾನಕ್ಕೆ ಸಂಬಂಧಿಸಿದಂತೆ ಸಿಂಧೂ ನಾಗರಿಕತೆಯ ಕಾಲ 2400ರಿಂದ ಈ 1700ರವರೆಗೆ ಸಿಂಧೂ ನಾಗರಿಕತೆಯ ಕಾಲವನ್ನು ನಾವು ನಿರ್ಧರಿಸಿದ್ದೇವೆ. ನೋಡಿ, ಬಿಫೋರ್ ಕಾಮನ್ ಇರೋದಲ್ಲಿ ಹಾಗೆ ಸರ್ ಜಾನ್ ಮಾರ್ಷಲ್ ಇರ್ಬೋದು, ವಿಹಿಲರ್ ಇರ್ಬೋದು, ಇವರೆಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿ ಕಾಲಗಣನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಎಕ್ಸ್ಕ್ಯಾವಿಯೇಷನ್ಗೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಕಾರ್ಬನ್ 14 ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಸ್ನೇಹಿತರೆ, ಹಾಗೆ ಈ ಮೇಸನ್ ಅಂತಕ್ಕಂಥವರು ವಿಶೇಷವಾಗಿ ಫಸ್ಟ್ ಸಿಂಧು ನಾಗರಿಕತೆಯನ್ನು ಎಕ್ಸ್ಕ್ಯಾವೇಷನ್ ಮಾಡಿದ್ದು. ನೆಕ್ಸ್ಟ್ 2ನೇ ಪ್ರಶ್ನೆ ಬಗ್ಗೆ ಮಾತಾಡ್ತಾ ಹೋಗೋಣ. ಶ್ರೀ RB ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನ ಕಂಡುಹಿಡಿದ ವರ್ಷ ಅಂತ. ಡಾಕ್ಟರ್ RB ದಯಾರಾಮ್ ಸಹಾನಿ ಅಂತ ಇವ್ರ ಹೆಸರು, ಡಾಕ್ಟರ್ RB ದಯಾರಾಮ್ ಸಹಾನಿ ಅವರು. ನೆಕ್ಸ್ಟ್ ನಮಗೆ ಫಸ್ಟು ಇದ್ರ ಬಗ್ಗೆ ಮಾಹಿತಿ 19 ಬಗ್ಗೆ ಇರಲ್ಲ. 1920ರಲ್ಲಿ 3 ಜನ ಸ್ನೇಹಿತರು ಸೇರಿಕೊಳ್ತಾರೆ. ಫಸ್ಟ್ ಯಾರ್ಯಾರು ನಮಗೆ ಈ ದಯಾರಾಮ್ ಸಹಾನಿ ಇರ್ಬೋದು, ಸರ್ ಜಾನ್ ಮಾರ್ಷಲ್ ಇರ್ಬೋದು, ಮತ್ತು ಅಂದರೆ ನಮಗೆ RD ಬ್ಯಾನರ್ಜಿ ಇರ್ಬೋದು. ಈ 3 ಜನ ಸೇರಿಕೊಂಡಂಥದ್ದು. ಮತ್ತು 1920ರಲ್ಲಿ ಈ ಭಾರತೀಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾದವರು ಯಾರು ಅಂದರೆ ಸರ್ ಜಾನ್ ಮಾರ್ಷಲ್. ಬಟ್ ಈ 3 ಜನ ಫ್ರೆಂಡ್ಸ್ ಎಕ್ಸ್ಕ್ಯಾವಿಯೇಷನ್ ನಡೆಸ್ತಾ ಏನಾಯ್ತು ಅಂದರೆ, ದಯಾರಾಮ್ ಸಹಾನಿ ಅವರು ಫಸ್ಟು 1921ರಲ್ಲಿ ಈ ಒಂದು ಹರಪ್ಪ ಏನಿದೆ, ಈ ಹರಪ್ಪ ನಗರವನ್ನು ಪತ್ತೆ ಹಚ್ಚಿದ್ರು. ಪಾಕಿಸ್ತಾನದ ಹರಪ್ಪ ನಗರ ಇದೇ ಫಸ್ಟ್ ಸಿಟಿ ಸಿಂಧೂ ನಾಗರಿಕತೆಯಲ್ಲಿ ಎಕ್ಸ್ಕ್ಯಾವಿಯೇಷನ್ ಆದಂಥ ಸಿಟಿ. ಇಲ್ಲಿ 6 ಗ್ರ್ಯಾನರೀಸ್, 6 ಮಹಾ ಒಂದು ವಿಶೇಷವಾದಂತಹ ಉಗ್ರಾಣಗಳಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ಈ ಡಾಕ್ಟರ್ RB ದಯಾರಾಮ್ ಸಹಾನಿ ಅವರು ಇದನ್ನು ಎಕ್ಸ್ಕ್ಯಾವೇಷನ್ ಮಾಡಿದರು. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ, ಹರಪ್ಪ ಸಿಟಿಯನ್ನು ಎಕ್ಸ್ಕ್ಯಾವೇಷನ್ ಮಾಡಿದರು. 1922ರಲ್ಲಿ ಸಿಂಧೂ ನಾಗರಿಕತೆ ಅತ್ಯಂತ ದೊಡ್ಡ ಮತ್ತು ಕಂಚಿನ ಈ ಒಂದು ನೃತ್ಯದ ಸ್ತ್ರೀ ವಿಗ್ರಹ ಇರ್ತಕ್ಕಂಥದ್ದು ಮತ್ತು ಸ್ನಾನಕೊಳಗಳಿರ್ತಕ್ಕಂಥದ್ದು, ಮಡಿದವರ ದಿಬ್ಬ ಅಂತ ಕರೀತಕ್ಕಂತಹ ಈ ಮಹೇಂಜೋದರ ಏನಿದೆ,
ಇದನ್ನು ಎಕ್ಸ್ಕ್ಯಾವೇಷನ್ ಮಾಡಿದಂಥವ್ರು ಯಾರು ಅಂದರೆ R.D. ಬ್ಯಾನರ್ಜಿ ಅವರು ಏನು ಮಾಡ್ತಾರೆ, R.D. ಬ್ಯಾನರ್ಜಿ ಅವರು ಇದನ್ನು ಎಕ್ಸ್ಕ್ಯಾವೇಷನ್ ಮಾಡ್ತಾರೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ನೋಡಿ. ಫಸ್ಟು ಸರ್ ಜಾನ್ ಮಾರ್ಷಲ್ಲು ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದರಿಂದ ಆ್ಯಕ್ಟಿವಿಟೀಸ್ ಹೆಚ್ಚಾಯಿತು. ಹರಪ್ಪ ಮತ್ತು ಮೊಹೆಂಜೋದರೋ ಎರಡೂ ಪಾಕಿಸ್ತಾನದಲ್ಲಿದೆ, ಒಂದು ರಾವಿ ನದಿ ದಂಡೆಯಲ್ಲಿದೆ, ಇನ್ನೊಂದು ಸಿಂಧೂ ನದಿ ದಂಡೆಯಲ್ಲಿದೆ. ಹಾಗಾಗಿ ಈ ಎರಡೂ ನಗರಗಳನ್ನು ಪತ್ತೆ ಹಚ್ಚಿದ್ರ ಬಗ್ಗೆ ವಿಶೇಷವಾಗಿ ಗೊತ್ತಿರಬೇಕು, ಮತ್ತು ಇದರ ಮೇಲೆ ಕ್ವಶನ್ಸ್ಗಳು ಬರ್ಬೋದು. ಈಗ 1921 ಮತ್ತು 1922 ಬಗ್ಗೆ ಗೊತ್ತಾಯಿತು. ಬಟ್ ಈ ಕ್ವಶನಿಗೆ ಆನ್ಸರ್ ದಯಾರಾಮ್ ಸಾಹನಿ ಬಗ್ಗೆ ಕೇಳೋ ಆನ್ಸರು ಥರ್ಡ್ ಒನ್ ಆಪ್ಷನ್ ಸರಿಯಾಗಿದೆ ಸ್ನೇಹಿತರೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಇತಿಹಾಸದ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಇದು ಓಲ್ಡ್ ಕ್ವಶನ್ಸ್ ನೋಡಿ. ಅರ್ನಾಲ್ಡ್ ಟಾಯ್ನೆಬಿ ಅವ್ರ ಬಗ್ಗೆ ಕ್ವಶನ್ಸ್ ಬಂದಿದೆ. ಎ ಸ್ಟಡಿ ಆಫ್ ಹಿಸ್ಟ್ರಿ ಅನ್ನೋ ಕೃತಿ ಅವ್ರದ್ದು ನೋಡಿ. ಹೆರೋಡಸನನ್ನು ನಾವು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ. ಈ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತಕ್ಕಂಥ ಹೆರೋಡಟಸ್ ಯಾವ ದೇಶದವರು ಅಂತ ನಿಮಗೆ ಗೊತ್ತಾಗಿದೆ, ಇವರು ಗ್ರೀಕ್ ದೇಶದವರು. ಹೆರೋಡಟಸ್ ಇತಿಹಾಸವನ್ನು ಫಸ್ಟು ಕಾಲಾನುಕ್ರಮವಾಗಿ ಬರೆದಿದ್ದರಿಂದ ಈತನನ್ನು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೆದ್ವಿ. ಯಾರು ಕರೆದ್ರು ಅಂದರೆ ಸಿಸಿರೋ ಅಂತಕ್ಕಂಥವ್ರು ಈತನನ್ನು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೆದ್ರು. ನೆಕ್ಸ್ಟ್, ಹಾಗಾದರೆ ಹೆರೋಡಟಸ್ಗೆ ಸಂಬಂಧಿಸಿದಂಥ ಪ್ರಶ್ನೆ ನಾವು ಮಾತಾಡೋದಾದರೆ, ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನಾವು ಮಾತಾಡೋದಾದರೆ, ಹೆರೋಡಟಸ್ಗೆ ಸಂಬಂಧಿಸಿದ ವಿಷಯಗಳನ್ನು ಮಾತಾಡೋದಾದರೆ, ಈ ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವ್ಯಕ್ತಿಗಳ ಚರಿತ್ರೆ ಇತಿಹಾಸ ಅಂತ ಹೇಳಿದವನು ಯಾರು ಅಂದರೆ ಈ ಒಂದು ಹೆರೋಡಟಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಹೆರೋಡಟಸ್. ಹಿಸ್ಟೋರಿಯಾ ಆ್ಯಂಡ್ ಪರ್ಷಿಯನ್ ವಾರ್ಸ್ ಅಂತಕ್ಕಂಥ ಎರಡು ಕೃತಿಗಳಿದೆ. ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವನು ಉಳ್ಳವರು ಮತ್ತು ಉಳ್ಳದವರ ನಡುವಿನ ಹೋರಾಟವೇ ಇತಿಹಾಸ ಅಂತೇಳಿದ್ದು ಕಾರ್ಲ್ ಮಾರ್ಕ್ಸ್. ಹಾಗಾದರೆ ದಾಸ್ ಕ್ಯಾಪಿಟಲ್ ಆ್ಯಂಡ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥ ಎರಡು ಕೃತಿಗಳಿರೋದು ಕಾರ್ಲ್ ಮಾರ್ಕ್ಸ್ ಅವರು. ಎಸ್, ಹಾಗಾದರೆ ಇತಿಹಾಸದ ಪಿತಾಮಹ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳು ನಮಗೆ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟಲ್ಲಿ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ ಘಟನೆ ಅಂತಕ್ಕಂಥದ್ದೇನಿದೆ? ಧರ್ಮಬೋಧನೆ, ಧರ್ಮಚಕ್ರ ಪ್ರವರ್ತಕ, ಧರ್ಮಸ್ಥಾಪನ ಅಂತಕ್ಕಂಥ ಅಂಶಗಳಲ್ಲಿ ಇದೆ ನೋಡಿ. ಗೌತಮ ಬುದ್ಧ ಹುಟ್ಟಿದಂಥದ್ದು ಲುಂಬಿನಿ ವನದ ಬಗ್ಗೆ ಬರ್ಬೋದು, ಲುಂಬಿನಿ. ಹಾಗೆ ಗೌತಮ ಬುದ್ಧ ವಿಶೇಷವಾಗಿ ಅವನು ಒಂದು ಜ್ಞಾನೋದಯ ಆಗೋದಕ್ಕಿಂತ ಮುಂಚೆ ಸಾರನಾಥ, ಈ ಒಂದು ಸಾರನಾಥದಲ್ಲಿ ಏನು ಮಾಡ್ತಾನೆ ಇವನು, ತನ್ನ ಮೊದಲ ಬೋಧನೆಯನ್ನು ಪಾಳಿ ಭಾಷೆಯಲ್ಲಿ ಮಾಡ್ತಾನೆ. ಈ ಸಾರನಾಥದಲ್ಲಿ ಮೊದಲ ಬೋಧನೆಯನ್ನು ಪಾಳಿ ಭಾಷೆಯಲ್ಲಿ ಮಾಡಿದ್ದರಿಂದ ಅಶೋಕ ಏನು ಮಾಡ್ತಾನೆ, ಇಲ್ಲೊಂದು ಸ್ತಂಭ ಶಾಸನವನ್ನು ಸ್ಥಾಪನೆ ಮಾಡ್ತಾನೆ. ಇದು ಏನಾಗಿದೆ, ಇದೊಂದು ಧರ್ಮಚಕ್ರ ಇದೆ. ಈ ಚಕ್ರವನ್ನೇ ನಾವು ನ್ಯಾಷನಲ್ ಸಿಂಬಲ್ ಆಗಿ ಆಯ್ಕೆ ಮಾಡ್ಕೊಂಡಿದ್ವಿ. ಧರ್ಮಚಕ್ರ ಪ್ರವರ್ತಕ ಪಾಳಿ ಭಾಷೆ ಅಂದರೆ ಜನರಿಗೆ ಸಾಮಾನ್ಯವಾಗಿ ಆಡುವಂಥ ಭಾಷೆ. ಈ ಪಾಳಿ ಭಾಷೆ ಏನಿದೆ, ಈ ಪಾಳಿ ಭಾಷೆಯಲ್ಲಿ ಇದು ವಿಶೇಷವಾಗಿ ನಾವು ನೋಡ್ಬೋದು. ಎಸ್, ಹಾಗಾದರೆ ಧರ್ಮಚಕ್ರ ಪ್ರವರ್ತಕ ಅಥವಾ ಪಾಳಿ ಭಾಷೆಯಲ್ಲಿ ಬಂದಂಥ ಮುಖ್ಯ ಅಂಶಗಳ ಬಗ್ಗೆನೂ ಸಹ ನಾವಿಲ್ಲಿ ಮಾತಾಡಿದ್ವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು. ಹಾಗೆ ಗೌತಮ ಬುದ್ಧ ಜ್ಞಾನೋದಯ ಆಗಿದ್ದು ಗಯಾದಲ್ಲಿ, ನಂತರ ಟೀಚಿಂಗ್ ಮಾಡ್ತಾನೆ. ಹಾಗೆ ಗೌತಮ ಬುದ್ಧ ಮರಣ ಹೊಂದಿದ್ದು ಎಲ್ಲಿ ಅಂದರೆ ಈ ಕುಶಿನಗರದಲ್ಲಿ ಈತ ಮರಣ ಹೊಂದ್ತಾನೆ. ಹಾಗಾಗಿ ಗೌತಮ ಬುದ್ಧನ ಜನನ ಮತ್ತು ಮರಣ, ಜ್ಞಾನೋದಯ ಮತ್ತು ಸಾರನಾಥದಲ್ಲಿ ಅವನ ಟೀಚಿಂಗ್ ಬಗ್ಗೆ ಕೇಳ್ಬೋದು. ಜನನ, ಜ್ಞಾನೋದಯ ಮತ್ತು ಮರಣ ಇವಾಗಿದ್ದು ವೈಶಾಖ ಶುದ್ಧ ಪೂರ್ಣಿಮೆಯ ದಿವಸ. ಈ ಮೂರು ಘಟನೆಗಳು ಟೀಚಿಂಗನ್ನು ಬಿಟ್ಟು ನೋಡಿ. ಮಹಾಪರಿತ್ಯಾಗ ಕೈಗೊಂಡಿದ್ದು ಇವನು ಒಂದು ಬೋಧನೆಯನ್ನು ಮಾಡಿದ್ದು ಬಿಟ್ಟು ಉಳಿದೆಲ್ಲವೆಲ್ಲ ನಮಗೆ ಆ ವೈಶಾಖ ಶುದ್ಧ ಪೂರ್ಣಿಮೆ ನಡೆದಂಥ ಘಟನೆಗಳು. ಈ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಪ್ರಥಮ ಅಥವಾ ಮೊದಲ ಸಾಮ್ರಾಟ್. ಎಸ್, ಸರಿಯಾಗಿದೆ. ಚಂದ್ರಗುಪ್ತ ಮೌರ್ಯನು ಸೆಲಿಕಸನನ್ನು ಸೋಲಿಸಿ ಅವನ ಮಗಳನ್ನು ಈ ಒಂದು ಎಲಿನಾಳನ್ನು ಏನಾಗ್ತಾನೆ, ಮದುವೆ ಆಗ್ತಾನೆ. ನಂತರ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಸೆಲಿಕಸ್. ಈ ಸೆಲಿಕಸ್ ಯಾರು ಅಂದರೆ ಅಲೆಕ್ಸಾಂಡರ್ನ ರಾಜ್ಯಪಾಲ ಸೆಲಿಕಸ್ ಅಂತಕ್ಕಂಥವನು ಈ ಮೆಗಸ್ತನೀಸನನ್ನು ಕಳಿಸ್ತಾನೆ. ಆ ಮೆಗಸ್ತನೀಸೆ ಬಂದು ಇವನ ಆಸ್ಥಾನದಲ್ಲಿ ಗ್ರೀಕ್ ಭಾಷೆಯಲ್ಲಿ ಏನು ಮಾಡ್ತಾನೆ, ಒಂದು ಇಂಡಿಕಾ ಕೃತಿಯನ್ನು ಬರೀತಾನೆ. ಮಹಾವೀರನ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿ, ಇದು ತಪ್ಪಾಗಿದೆ. ಮಹಾವೀರ ಅಲ್ಲ, ಈ ಒಂದು ಗೌತಮ ಬುದ್ಧ. ಲುಂಬಿನಿ, ಕಪಿಲವಸ್ತು, ಸಾರನಾಥದಲ್ಲಿ ಧರ್ಮಗೋಷ್ಠಿ ಏರ್ಪಡಿಸಿದ, ಇದು ಆಪ್ಷನ್ ತಪ್ಪಾಗಿದೆ. ಶ್ರವಣಬೆಳಗೊಳ ಜೈನ ಧರ್ಮದ ಒಂದು ಪುಣ್ಯಕ್ಷೇತ್ರ ಸರಿಯಾಗಿದೆ. ಸಿಯನ್ನು ಬಿಟ್ಟು ಉಳಿದ ಹೇಳಿಕೆಗಳನ್ನು ಪರಿಶೀಲಿಸಬೇಕಾಗುತ್ತೆ. ನಾವು ಉತ್ತರವನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಎ ಬಿ ಡಿ ಎಲ್ಲಾದರೂ ಇದೆಯಾ ನೋಡಿ. ಎ ಬಿ ಡಿ ಈ ಫಸ್ಟ್ ಆಪ್ಷನ್ ಸರಿಯಾಗಿದೆ.
ಏನಾಗಿದೆ ಇಲ್ಲಿ ಫಸ್ಟ್ ಆಪ್ಷನ್ ಸರಿಯಾಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದೆ. ಅಶೋಕನ ಸ್ಟೇಟ್ಮೆಂಟ್ ಸರಿ, ಚಂದ್ರಗುಪ್ತ ಮೌರ್ಯನ ಸ್ಟೇಟ್ಮೆಂಟ್ ಬರೀ. ಶ್ರವಣಬೆಳಗೊಳವನ್ನು ಜೈನರ ಕಾಶಿ ಅಂತ ಕರಿತೀವಿ. ಇಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಇದೆ. ಶ್ರವಣಬೆಳಗೊಳ ದಿಗಂಬರ, ಒಂದು ಶ್ವೇತಾಂಬರ ದಿಗಂಬರಲ್ಲಿ ದಿಗಂಬರಕ್ಕೆ ಒಂದು ಹೆಚ್ಚು ಫೇಮಸ್ ಆದದ್ದು ಈ ಒಂದು ಶ್ರವಣಬೆಳಗೊಳ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನಾವು ನೋಡೋದಾದರೆ, ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಕಲಾ ಶಿಲ್ಪಗಳು ಹೆಚ್ಚಾಗಿ ಕಂಡುಬರುತ್ತವೆ. ನೋಡಿ, ಶ್ರೀನಗರ, ಕಾನಿಷ್ಕಪುರ, ತಕ್ಷಶಿಲಾ, ಮಥುರಾ, ತಾಂಜಾವೂರು, ಕಾಬೂಲ್ ಮತ್ತು ಪೇಶಾವರ, ಆಗ್ರಾ, ಗಾಂಧಾರ, ಕಾನಿಷ್ಕಪುರ, ತಕ್ಷಶಿಲಾ, ದೆಹಲಿ, ಮಥುರಾ, ಕಾನಿಷ್ಕಪುರ, ತಕ್ಷಶಿಲಾ, ಗಾಂಧಾರ. ಲೈಕ್ ದಿಸ್ ನಮಗೆ ಈ ಗಾಂಧಾರ ಕಲೆಯನ್ನು ಭಾರತಕ್ಕೆ ಪರಿಚಯಿಸಿದ್ದು ಕಾನಿಷ್ಕ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇದು ಒಂದು ಇಂಡೋ ಗ್ರೀಕ್ ಅಂತಕ್ಕಂಥ ಮಿಶ್ರಿತ ಕಲೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಆ್ಯಕ್ಚುಲಿ ನಾವು ಒಂದು ಎಕ್ಸಾಂಪಲ್ ಕೇಳಿದ್ರೆ ಇಂಡೋ ಅರಬ್ ಅಂತ ಕೇಳ್ತೇನೆ, ಇಂಡೋ ಗ್ರೀಕ್ ಮಿಶ್ರಿತ. ಅಪೋಲೋ ದೇವರಿಗೆ ಸಂಬಂಧಿಸಿದಂಥ ಈ ಗಾಂಧಾರ ಕಲೆಯ ಮುಖ್ಯ ಲಕ್ಷಣಗಳಂದರೆ ಈ ಬುದ್ಧನ ವಿಗ್ರಹಗಳನ್ನು ನಾವು ಗಾಂಧಾರ ಕಲೆಯಲ್ಲಿ ನೋಡ್ಬೋದು. ಆತನ ಜ್ಞಾನ ಮುದ್ರಿತ ಕಣ್ಣುಗಳಿರ್ಬೋದು, ಗುಂಗುರ ಕೇಶ ಇರ್ಬೋದು, ನೀಳಾಕಾಯವಾದ ದೇಹ ಇರ್ಬೋದು, ಮತ್ತು ಆತನ ಶಲ್ಯಗಳಿರ್ಬೋದು. ಇವೆಲ್ಲ ಗಾಂಧಾರ ಕಲೆಯ ಮುಖ್ಯ ಲಕ್ಷಣಗಳಾಗುತ್ತೆ. ಹಾಗಾದರೆ ಈ ಗಾಂಧಾರ ಕಲೆಯ ಮೊದಲ ವಸ್ತುಗಳು ಎಲ್ಲಿ ಸಿಗುತ್ತೆ? ನಮ್ಮ ಇಂಡಿಯಾದಲ್ಲಿ ಉತ್ತರ ಪ್ರದೇಶದ ಮಥುರಾದಲ್ಲಿ, ಹಾಗೆ ಕಾನಿಷ್ಕಪುರ, ಹಾಗೆ ತಕ್ಷಶಿಲಾ, ಗಾಂಧಾರ. ಈಗ ಪಾರ್ಟ್ ಆಫ್ ಪಾಕಿಸ್ತಾನ ಆ್ಯಂಡ್ ಅಫ್ಘಾನಲ್ಲಿ ಬರ್ತಕ್ಕಂಥ ತಕ್ಷಶಿಲಾ, ಕಾನಿಷ್ಕಪುರ ಮತ್ತು ಮಥುರಾದಲ್ಲಿ ನಾವು ಈ ಗಾಂಧಾರ ಕಲೆಯ ವಿಗ್ರಹಗಳನ್ನು ಏನು ಮಾಡ್ಬೋದು, ನೋಡಬಹುದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಹಾಗೆ ಗಾಂಧಾರ ಕಲೆ ಅಂತಕ್ಕಂಥದ್ದು ಇಂಡೋ ಗ್ರೀಕ್ ಕಲೆಯಾಗಿದೆ. ಭಾರತಕ್ಕೆ ಪರಿಚಯಿಸಿದ್ದವರು ಕುಶಾನರಲ್ಲಿ ಪರ್ಟಿಕ್ಯುಲರ್ ರಾಜ ಯಾರಂದ್ರೆ ಕಾನಿಷ್ಕ ಈ ಬೌದ್ಧ ಧರ್ಮಕ್ಕೋಸ್ಕರ 4ನೇ ಬೌದ್ಧ ಸಮ್ಮೇಳನ ನಡೆಸ್ತಾ, ಹಾಗೆ ಇವನು ಮಹಾಯಾನ ಧರ್ಮದ ಒಬ್ಬ ಅನುಯಾಯಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ನಮಗೆ ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇಲ್ಲಿ ಪಟ್ಟಿ ಎಯಲ್ಲಿ ಗ್ರಂಥಕರ್ತರು ಮತ್ತು ಪಟ್ಟಿ ಬಿ ಯಲ್ಲಿ ಅವರು ಬರೆದಿರುವ ಗ್ರಂಥಗಳ ಪಟ್ಟಿ ನೀಡಲಾಗಿದೆ. ಪಟ್ಟಿ ಎ ಮತ್ತು ಪಟ್ಟಿ ಬಿ. ವರಹಮ್ಮೀರ, ಆರ್ಯಭಟ, ವಿಷ್ಣು ಶರ್ಮ, ಕಾಳಿದಾಸ. ನೋಡಿ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಾಳಿದಾಸನ ಮೇಘದೂತ ಡಿಗೆ ಸೆಕೆಂಡ್ ಎಲ್ಲಾದರೂ ಇದೆಯಾ ನೋಡಿ. ಫಸ್ಟ್ ಒನ್ ಕಾಳಿದಾಸನ ಅಭಿಜ್ಞಾನ ಶಾಕುಂತಲೆ, ವಿಕ್ರಮೋರ್ವಶ್ಯ, ಮೇಘದೂತ ಇರ್ಬೋದು. ವಿಶೇಷವಾಗಿ ಇನ್ನೂ ಬೇರೆ ಬೇರೆ ಕೃತಿಗಳ ಬಗ್ಗೆ ನಾವು ಓದಿರ್ತೀವಿ. ಹಾಗಾದರೆ ನೆಕ್ಸ್ಟು ವಿಷ್ಣು ಶರ್ಮನ ಪಂಚತಂತ್ರ ಇದೆಯಾ? ಸಿಗೆ 5 ವಿಷ್ಣು ಶರ್ಮನ ಪಂಚತಂತ್ರ. ಈ ವಿಷ್ಣು ಶರ್ಮನ ಪಂಚತಂತ್ರವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದವನೇ ದುರ್ಗಸಿಂಹ. ನೆಕ್ಸ್ಟ್ ಹಾಗಾದರೆ ಈ ಒಂದು ಆರ್ಯಭಟನ ಸೂರ್ಯ ಸಿದ್ಧಾಂತ ಇಲ್ಲಿದೆ. ಹಾಗೆ ವರಹಮ್ಮೀರನ ಬೃಹಜ್ಜಾತಕ ಅಂತಕ್ಕಂಥದ್ದು ಗೊತ್ತಾಯಿತು. ವಿಶೇಷವಾಗಿ ನಮಗೆ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಾಗಬೇಕು. ನೋಡಿ, ಪಂಚತಂತ್ರ ಕನ್ನಡದಲ್ಲಿ ದುರ್ಗಸಿಂಹ ಅನ್ನೋದು ಸಹ ನಿಮಗೆ ನೆನಪಿರಬೇಕು ಸ್ನೇಹಿತರೆ. 7ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಹಾಗಾದರೆ ಅದಾದ ಮೇಲೆ ನಮಗೆ ಈ ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಿ ಅಂತ. ಆ್ಯಕ್ಚುಲಿ ಯಾವ ದೆಹಲಿ ಸುಲ್ತಾನ ನಮಗೆ ದಕ್ಷಿಣ ಭಾರತದ ಮೇಲೆ ಮೊದಲು ದಾಳಿ ಮಾಡ್ದ ಅಂದರೆ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು. ಈ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ್ದನ್ನು ಅವ್ರು ಏನು ಮಾಡಿದರೆ ವಿಶೇಷವಾಗಿ ಆರ್ಡರ್ ವೈಸ್ ಕೇಳಿದ್ದಾರೆ. ನೋಡಿ, ಫಸ್ಟು ಈ ಒಂದು ಮಹಾರಾಷ್ಟ್ರದ ದೇವಗಿರಿಯ ಯಾದವರ ಮೇಲೆ, ಮಹಾರಾಷ್ಟ್ರದ ದೇವಗಿರಿ ಯಾದವರ ಮೇಲೆ ಇವನೇನು ಮಾಡ್ತಾನೆ, ದಾಳಿಯನ್ನು ಮಾಡ್ತಾನೆ. ಕಮಲಾದೇವಿ ಮಗಳು ದೇವಲಾದೇವಿಗೋಸ್ಕರ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ವಾರಂಗಲ್ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡನಾಯಕನಾದಂಥ ಮಲ್ಲಿಕ್ ಕಾಫರ್ ವಾರಂಗಲ್ ಮೇಲೆ ದಾಳಿ ಮಾಡಿ ಈ ಕೊಹಿನೂರು ವಜ್ರವನ್ನು ಏನು ಮಾಡ್ತಾನೆ, ಇಲ್ಲಿಂದ ತಗೊಂಡು ಹೋಗ್ತಾನೆ. ವಾರಂಗಲ್ಲಿನ ಕಾಕತೀಯರು ಇರ್ತಾರೆ. ಇಲ್ಲಿ ರುದ್ರಮ್ಮದೇವಿ ಬರೋದು ವಾರಂಗಲ್ನಲ್ಲಿ ರುದ್ರಮ್ಮದೇವಿ ನೆನಪಿರಬೇಕು. ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ದಾಳಿ ಮಾಡಿದ್ದು ಕರ್ನಾಟಕದ ದ್ವಾರ ಸಮುದ್ರದ ಮೇಲೆ. ಈ ಕರ್ನಾಟಕದ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ದಕ್ಷಿಣ ಭಾರತದ ಮೇಲೆ ಈ 3ನೇ ವೀರಬಲ್ಲಾಳ ಟೈಮಲ್ಲಿ ಮಧುರೆಯ ಪಾಂಡ್ಯರ ಮೇಲೆ ಏನು ಮಾಡ್ತಾನೆ, ಈ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡ್ತಾನೆ.
ಈ 4 ದಾಳಿಗಳು ಕ್ರಮವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಈ ದಕ್ಷಿಣ ಭಾರತದ ಮೇಲೆ ಮಾಡಿದಂಥ ದಾಳಿಗಳು. ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮದುರೈ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾದಂಥ ಐಡಿಯಾ. ಎಸ್, 8ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಅಂದರೆ ಟಿ ಅಂತ, ಸರಿ. ಹಾಗಾದರೆ ತಪ್ಪು ಅಂದರೆ ಫಾಲ್ ಅಂತ. ಇದು ಟ್ರೂ ಮತ್ತು ಫಾಲ್, ಸರಿ ತಪ್ಪು ಬಗ್ಗೆ ಕೊಟ್ಟಿದ್ದಾನೆ. ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ. ಹೊಯ್ಸಳರ ದೇವಾಲಯಗಳು ದ್ವಿಕೂಟ ಮಾದರಿ ಅಂದರೆ ಆ್ಯಕ್ಚುಲಿ ಇವು ಹೊಯ್ಸಳರ ದೇವಾಲಯಗಳೇನಿದೆ ಇವು ಪಂಚಕೂಟ ದೇವಾಲಯಗಳು. ಒಂದು ನಿಮಗೆ ಬೇಲೂರು ಇರ್ಬೋದು, ಹಳೇಬೀಡು ಇರ್ಬೋದು, ಸೋಮನಾಥಪುರ ಇರ್ಬೋದು, ಗೋವಿಂದನಹಳ್ಳಿ ಇರ್ಬೋದು ಮತ್ತು ದೊಡ್ಡ ಗದ್ದವನಹಳ್ಳಿ ಇರ್ಬೋದು. ಈ 5 ನಾವು ಪಂಚಕೂಟ ದೇವಾಲಯಗಳು ಅಂತ ಕರಿತೀವಿ. ನೋಡಿ, ಹೊಯ್ಸಳರ ದೇವಾಲಯಗಳು ದ್ವಿಕೂಟ ದೇವಾಲಯಗಳು ಸರಿ, ಏಕಕೂಟ, ದ್ವಿಕೂಟ, ಪಂಚಕೂಟ, ತ್ರಿಕೂಟ ಮತ್ತು ಈ ಒಂದು ಚತುಷ್ಕೂಟ ದೇವಾಲಯಗಳಾಗಿರುತ್ತೆ. ಹಾಗಾದರೆ ಕಮಲ ಮಹಲ್ ಅಂತಕ್ಕಂಥದ್ದು ಅಥವಾ ಲೋಟಸ್ ಮಹಲ್ ಅಂತಕ್ಕಂಥದ್ದು ಎಲ್ಲಿದೆ ಸ್ನೇಹಿತರೆ? ಹಂಪಿಯಲ್ಲಿದೆ. ಅದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಯಾವುದು? ಈ ಲೋಟಸ್ ಮಹಲ್ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಈ ಆಪ್ಷನ್ಸ್ ತಪ್ಪಾಗಿದೆ. ಹಾಗಾದರೆ ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿಯಾಗಿದೆ. ಈಗ ನಿಮಗೆ ಇತ್ತೀಚೆಗೆ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿರ್ತಕ್ಕಂತಹ ಬೇಲೂರು ಇರ್ಬೋದು, ಹಳೇಬೀಡು ಇರ್ಬೋದು, ಹಾಗೆ ಈ ಮೈಸೂರಿನ ಸೋಮನಾಥಪುರದ ಕೇಶವ ದೇವಾಲಯ ಇರ್ಬೋದು. ನೋಡಿ, ಇದು ಏಕಕೂಟ, ಇದು ದ್ವಿಕೂಟ, ಇದು ತ್ರಿಕೂಟ, ಆದರೆ ಇಲ್ಲಿ ಚತುಷ್ಕೂಟ ಕೇಳಿದ್ದಾನೆ. ಈ ಆಪ್ಷನ್ ತಪ್ಪಾಗಿದೆ. ಅಂದರೆ ಈ ಸೋಮನಾಥ ದೇವಾಲಯ ಅಂತಕ್ಕಂಥದ್ದು ಮೈಸೂರಲ್ಲಿದೆ, ಕೇಶವ ದೇವಾಲಯ, ಇದು ತ್ರಿಕೂಟ ದೇವಾಲಯ. ಹಾಗಾಗಿ ಈ ಆಪ್ಷನ್ಸನ್ನು ನಾವು ತಪ್ಪು ಅಂತ ಹೇಳ್ಬೋದು. ಪಿಸುಗುಡುವ ಮೊಗಸಾಲೆ ಅಂದರೆ ಈ ಗೋಳಗುಮ್ಮಟದಲ್ಲಿದೆ. ನೋಡಿ, ಈ ವಿಸ್ಪರಿಂಗ್ ಗ್ಯಾಲರಿ ಅಂತಕ್ಕಂಥದ್ದನ್ನು ಬಿಜಾಪುರದಲ್ಲಿ ಕರಿತೇವೆ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂದರೆ ಕೆಳಗಡೆ ಇದೆ ಅದು ಆಪ್ಷನ್ಸು. ಈಗ ಫಸ್ಟ್ ಯಾವುದು ಬರುತ್ತೆ? ಸರಿ ಇದ್ದರೆ ಟಿ ಅಂತ ಹಾಕಬೇಕು. ನೆಕ್ಸ್ಟು ಸೆಕೆಂಡ್ ಆಪ್ಷನ್ಸ್ ತಪ್ಪಾಗಿದೆ, ಫಾಲ್, ಎಫ್ ಅಂತ ಹಾಕಬೇಕು. ನೆಕ್ಸ್ಟು ಮತ್ತೆ ಈ ಒಂದು ಮೂರನೇದು ಸೋಮನಾಥಪುರದ್ದು ಏನಾಗಿದೆ? ಇದು ಫಾಲ್ ಆಗಿದೆ. ನೆಕ್ಸ್ಟ್ ನಮಗೆ ಲಾಸ್ಟ್ ಆಪ್ಷನ್ ಸರಿಯಾಗಿದೆ, ಟಿ ಆಗಿದೆ. ಸ್ನೇಹಿತರೆ, ಇಲ್ಲಿ ನಮಗೆ TFFT ಅಂತಕ್ಕಂಥದ್ದು ಸರಿಯಾದ ಆನ್ಸರ್. TFFT ಟ್ರೂ ಮತ್ತು ಫಾಲ್ಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು. ಇದು ನಾವು ವಿಶೇಷವಾಗಿ ಅಧ್ಯಯನ ಮಾಡ್ಬೋದು. ಇದು 4th ಆಪ್ಷನ್ಸಲ್ಲಿದೆ. ಈ ಆನ್ಸರ್ ಎಲ್ಲಿದೆ ಅಂದರೆ 4th ಆಪ್ಷನ್ಸಲ್ಲಿದೆ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಡೈರೆಕ್ಟಾಗಿ ಹೇಳೋದಾದರೆ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ, 4th ಸ್ಟೇಟ್ಮೆಂಟ್ ಸರಿ ಇದೆ. ಇದಿಷ್ಟು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಮತ್ತೆ ಅಧ್ಯಯನ ಮಾಡೋಣ. ಅಕ್ಬರ್ನು ದೀನ್ ಇಲಾಹಿ. ನೋಡಿ, ಅಕ್ಬರ್ ಅಂತಕ್ಕಂಥ ದೀನ್ ಇಲಾಹಿ ಧರ್ಮದ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬಂದಿದೆ. 1582ರಲ್ಲಿ ಫತೇಪುರ್ ಸಿಕ್ರಿಯ ಇಬಾದತ್ ಖಾನಲ್ಲಿ ದೀನ್ ಇಲಾಹಿಯನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾದರೆ ಹೊಸ ಧರ್ಮವೊಂದನ್ನು ಸ್ಥಾಪಿದನು. ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಸರಿ ಹೊಂದುವುದಿಲ್ಲ ಅಂತ. ಸರ್ವಧರ್ಮ ಸಾಮರಸ್ಯವನ್ನು ಪ್ರತಿಪಾದಿಸಿತ್ತು. ಇಂಡೋ ಗ್ರೀಕ್, ಕ್ರಿಶ್ಚಿಯನ್ ಇವರೆಲ್ಲರಿಗೂ ಸಾಕಾಗಿತ್ತು. ಸರ್ವಧರ್ಮ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಇಸ್ಲಾಂ ಧರ್ಮ ಶ್ರೇಷ್ಠತೆಯನ್ನು. ಇದು ಆಪ್ಷನ್ ತಪ್ಪಾಗಿದೆ. ಅಗ್ನಿಯನ್ನು ಪೂಜಿಸುತ್ತಿತ್ತು, ರೆಡಿ ಇದೆ. ಈ ಧರ್ಮದ ಅನುಸರಣೆ ಕಡ್ಡಾಯವಾಗಿತ್ತು, ನೋ, ಇದು ಸರಿ ಇಲ್ಲ. ಹಾಗಾದರೆ ನಮಗೆ ಸರಿ ಇರೋದು ಯಾವುದು ಅಂದರೆ ಎ ಮತ್ತು ಸಿ ಸರಿಯಾಗಿದೆ. ಇಲ್ಲಿ ನಮಗೆ ಸರಿ ಇರ್ತಕ್ಕಂಥದ್ದು ಅಥವಾ ಸರಿ ಹೊಂದಿಲ್ಲ ಅಂತ ಕೇಳಿದಾನೆ. ಇಲ್ಲಿ ಬಿ ತಪ್ಪಾಗಿದೆ ಮತ್ತು ಡಿ ತಪ್ಪಾಗಿದೆ. ಬಿ ಮತ್ತು ಡಿ ಎಲ್ಲಿ ಆಪ್ಷನ್ಸ್ ಇದೆ ಅಂದರೆ 4th ಆಪ್ಷನ್ಸಲ್ಲಿದೆ, ಬಿ ಮತ್ತು ಡಿ ಈ ಆನ್ಸರ್. ಯಾಕೆಂದರೆ ಇಲ್ಲಿ ಸರಿ ಇಲ್ಲ ಅಂತ ಕೊಟ್ಟಿದ್ದಾನೆ, ಸರಿ ಹೊಂದುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಬಿ ಮತ್ತು ಡಿ ಆಪ್ಷನ್ ಸರಿಯಾಗಿದೆ. ಈ ದೀನ್ ಇಲಾಹಿ ಧರ್ಮದ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ವಿಶೇಷವಾಗಿ ಸಹ ನೀವು ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಎಸ್, ಈ ಘಟನೆ ಆದಮೇಲೆ ನಮಗೆ ಮತ್ತೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ನೋಡಿ, ಇತಿಹಾಸದಲ್ಲಿ ಒಂದೇ ದಿನ ನಡೆದಂಥ ಯುದ್ಧ 1565 ಈ ಜನವರಿ 23ನೇ ತಾರೀಕು ತಾಳಿಕೋಟೆ ಕದನ, ರಕ್ಕಸ ತಂಗಡಿ ಕದನ ಅಥವಾ ಬಿನಹಟ್ಟಿ ಕದನ ಅಂತ ಕರಿತೀವಿ. ವಿಜಯನಗರದ ಅರಸ ಯಾರಿರ್ತಾನಂದರೆ ಅಳಿಯ ರಾಮರಾಯ ಇರ್ತಾನೆ. ರಾಮರಾಯ, ಇಲ್ಲೊಂದು ಗೊಂದಲ ಇದೆ. ರಾಮರಾಯ ಏನು ಮಾಡಿರ್ತಾನೆ? ವಿಜಯನಗರದ ಅರಸ ಸದಾಶಿವರಾಯ ಇರ್ತಾನೆ. ಸದಾಶಿವರಾಯನನ್ನು ಸೆರೆಮನೆಯಲ್ಲಿಟ್ಟು ಅಳಿಯ ರಾಮರಾಯನೇ ತಾಳಿಕೋಟೆಯಲ್ಲಿ ವಿಜಯನಗರದ ಅರಸ ಆಗಿರ್ತಾನೆ. ಇದು ನಿಮ್ಮ ಗಮನದಲ್ಲಿರಬೇಕು. ಬಿಜಾಪುರದ ಆದಿಲ್ ಶಾ ಅಂದರೆ ಬಿಜಾಪುರದ ಶಾಹಿ ಮನೆತನಗಳಿಗೂ
ಮತ್ತು ಇಲ್ಲಿ ನಡೆದಂಥ ಘಟನೆ. ಇದು ನಡೆದದ್ದು 1565ರಲ್ಲಿ. ನೋಡಿ, ಮೊದಲನೇ ಪಾಣಿಪಟ್ ಕದನ 1526ರಲ್ಲಿ ನಡೆಯುತ್ತೆ. ಮೊದಲನೇ ಶಿವಾಜಿ ಕಿರೀಟಧಾರಣೆ 1674ರಲ್ಲಿ ಆಗುತ್ತೆ. ಮೊಹಮ್ಮದ್ ಬಿನ್ ತುಘಲಕ್ಕನ ರಾಜಧಾನಿ ವರ್ಗಾವಣೆ 1327ರಲ್ಲಿ ಆಗುತ್ತೆ. ಇದ್ರ ಬೇಸ್ ಮೇಲೆ ಕ್ವಶನ್ಸ್ಗಳು ಬರ್ಬೋದು. ಹಾಗಾದ್ರೆ ಇಲ್ಲಿ 5 ಇಲ್ಲಿದೆ, ಇಲ್ಲಿ 3 ಇದೆ, ಇಲ್ಲಿ 6 ಇದೆ, ಇಲ್ಲಿ 1300, 1500, 1500 ಇದೆ. ಈಗ ಫಸ್ಟ್ ಇದು ಬರುತ್ತೆ, ಸೆಕೆಂಡ್ ಇದು ಬರುತ್ತೆ, ಥರ್ಡ್ ಇದು ಬರುತ್ತೆ, ಫೋರ್ತಲ್ಲಿ ನಾವು ಸಿ ಅನ್ನು ನೋಡ್ಬೋದು. ಇಲ್ಲಿ ಆಪ್ಷನ್ಸ್ಗಳಲ್ಲಿ ಫೋರ್ತಲ್ಲಿ ಸಿ ಎಲ್ಲಾದರೂ ಇದೆಯಾ? ಇಲ್ಲಿದೆ. ಹಾಗಾದರೆ ಮೊಹಮ್ಮದ್ ಬಿನ್ ಡಿ ಇಲ್ಲಿದೆಯಾ? ಇಲ್ಲಿದೆ. ನೆಕ್ಸ್ಟು ಸೆಕೆಂಡಲ್ಲಿ ಬಿ ಇದೆಯಾ? ಮೊದಲ ಪಾಣಿಪತ್ ಕದನ ಇಲ್ಲಿದೆ. ಹಾಗೆ ಎ ತಾಳಿಕೋಟೆ ಇದೆಯಾ? ಇದೇ ಕೊನೆ ಘಟನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಸ್ನೇಹಿತರೆ, ನಮಗೆ ಮೊಹಮ್ಮದ್ ಬಿನ್ ತುಘಲಕ್ಕನ ಬಗ್ಗೆ, ಅವನ ಟೋಕನ್ ಕರೆನ್ಸಿ ಸಿಸ್ಟಮ್ ಬಗ್ಗೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಬರುತ್ತೆ. ನಿಮಗೆ ವಿಶೇಷವಾಗಿ ಗೊತ್ತಿರಬೇಕು, ಬಾಬರ್ ಮತ್ತು ಈ ಒಂದು ಇಬ್ರಾಹಿಂ ಲೋಧಿಯ ನಡುವೆ ಪಾಣಿಪತ್ ಕದನ ನಡೆಯುತ್ತೆ. 1674ರಲ್ಲಿ ಈ ಒಂದು ಶಿವಾಜಿ ಪಟ್ಟಾಭಿಷೇಕನಾಗಿದ್ದು ಆಗ್ರಾದಿಂದ ತಪ್ಪಿಸ್ಕೊಂಡು ಬಂದು ನಂತರ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಹೇಗಾಯಿತು ಅಂತ ನೋಡಿದ್ವಿ. ದ್ವೈತ ಸಿದ್ಧಾಂತದ ತತ್ವಗಳು. ದ್ವೈ ಅಂದರೆ ಎರಡು ಅಂತ, ಅದ್ವೈತ ಅಂದರೆ ಒಂದು. ಪರಮಾತ್ಮ ಜೀವಾತ್ಮ ಒಂದೇ ಅಂತ ಹೇಳಿದ್ದು, ಅದ್ವೈತ ಅಂತ ಹೇಳಿದ್ದು ಶಂಕರಾಚಾರ್ಯರು. ಜೀವಾತ್ಮ ಪರಮಾತ್ಮ ಬೇರೆ, ಇದು ಜೀವಾತ್ಮ, ಮೇಲ್ಗಡೆ ಇರ್ತಕ್ಕಂಥದ್ದು ಪರಮಾತ್ಮ ಆಕಾಶದಲ್ಲಿ. ಇವೆರಡು ಬೇರೆ ಬೇರೆ ಅಂತಕ್ಕಂತ ಹೇಳಿದ್ದೆ ಈ ಒಂದು ದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತ ಅಂದರೆ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳಿದ್ದು ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು. ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರದು. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬಸವೇಶ್ವರದು. ಶುದ್ಧ ಅದ್ವೈತ ಸಿದ್ಧಾಂತ ವಲ್ಲಭಾಚಾರ್ಯರದು. ಇವು 5 ಪ್ರಶ್ನೆಗಳು ಬರಬಹುದು. 12ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ನಮಗೆ ವಿಶೇಷವಾಗಿ ಕಲ್ಯಾಣ ಕ್ರಾಂತಿಗೆ ಮೂಲ ಕಾರಣ. ನೋಡಿ, ನಮಗೆ ಈ ಒಂದು ಕೂಡಲ ಸಂಗಮ, ಹಾಗೆ ಬೀದರ್ನ ಕಲ್ಯಾಣಿ, ಬಾಗಲಕೋಟೆಯ ಕೂಡಲ ಸಂಗಮ, ಹಾಗೆ ಬಿಜಾಪುರದ ಈ ಬಸವೇಶ್ವರ ಹುಟ್ಟಿದಂತಹ ಬಸವನ ಬಾಗೇವಾಡಿ. ಕಲ್ಯಾಣ ಕ್ರಾಂತಿಗೆ ಕಾರಣ, ಕಲ್ಯಾಣದಲ್ಲಿ ಏನಿದೆ ಅಂದರೆ ಈ ಬೀದರ್ನ ಕಲ್ಯಾಣದಲ್ಲಿ ಏನಿದೆ, ಅನುಭವ ಮಂಟಪ ಇದೆ. ಏನಿದೆ? ಅನುಭವ ಮಂಟಪ ಇದೆ. ಇಲ್ಲಿಂದ ಇವರು ಕೂಡಲ ಸಂಗಮದಲ್ಲಿ ಏನು ಮಾಡ್ತಾರೆ? ಲಿಂಗೈಕ್ಯರಾಗ್ತಾರೆ. ಹಾಗೆ ಇವರು ಬಿಜಾಪುರದ ಬಸವನ ಬಾಗೇವಾಡಿಯಲ್ಲಿ ಏನು ಮಾಡ್ತಾರೆ? ಜನಿಸ್ತಾರೆ. ಈ ಕಲ್ಯಾಣ ಕ್ರಾಂತಿಗೆ ಕಾರಣ 2 ಆಪ್ಷನ್ಸ್ ಆಗ್ಬೋದು ಇಲ್ಲಿ ಅಂತ. ಕೀ ಆನ್ಸರ್ಲೂ ಸಹ 2 ಆಪ್ಷನ್ಸ್ ಕೊಡ್ತಾ ಹೋಗಿದ್ದಾರೆ. ಅನ್ನದಾಸೋಹ, ಅಂತರ್ಜಾತೀಯ ವಿವಾಹ ಮತ್ತು ಬಸವೇಶ್ವರ ವೈದಿಕ ಧರ್ಮವನ್ನು ಖಂಡಿಸಿದ್ದು, ಬಸವೇಶ್ವರ ಮಂತ್ರಿ ಪದವಿಯನ್ನು ತ್ಯಜಿಸಿದ್ದು ಅಂತ. ನೋಡಿ, ವಿಶೇಷವಾಗಿ ಮಂತ್ರಿ ಪದವಿಯನ್ನು ತ್ಯಜಿಸಿ ಅವ್ರು ಬಂದಿದ್ದು, ಈ ಆಪ್ಷನ್ಸು ರೈಟ್ ಆಗ್ಬೋದು. ಮತ್ತು ಅಂತರ್ಜಾತಿ ವಿವಾಹನೂ ಸಹ ಒಂದು ಲೆಕ್ಕದಲ್ಲಿ ರೈಟ್ ಆಗ್ಬೋದು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ 50-50 ಆನ್ಸರ್ ಇದೆ. ಆದರೆ ಮೇಜರಾಗಿ ನಾವು ಅಂತರ್ಜಾತಿ ವಿವಾಹ ಒಂದು ಕಡೆ ಆದರೆ ಬಸವೇಶ್ವರ ಮಂತ್ರಿ ಪದವಿಯನ್ನು ತ್ಯಜಿಸಿದ್ದು ಮತ್ತೊಂದು ಕಡೆ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಬಸವೇಶ್ವರರು ಎಲ್ಲಿದ್ದರು? ಕಲಚೂರಿ ಅಂದರೆ ಕಲ್ಯಾಣಿ ಚಾಲುಕ್ಯರಲ್ಲ, ಈ ಕಲ್ಯಾಣಿ ಕಲಚೂರಿಗಳ ಬಿಜ್ಜಳನ ಆಸ್ಥಾನದಲ್ಲಿದ್ದರು. ಕಲ್ಯಾಣಿ ಚಾಲುಕ್ಯರು ಬೇರೆ, ಕಲ್ಯಾಣಿ ಕಲಚೂರಿಗಳು ಬೇರೆ. ಕಲ್ಯಾಣಿ ಕಲಚೂರಿಗಳ ಬಿಜ್ಜಳರ ಆಸ್ಥಾನದಲ್ಲಿದ್ದದ್ದು ಈ ಬಸವೇಶ್ವರ ಅಂತಕ್ಕಂಥದ್ದು. ಎಸ್, ಈ ಪ್ರಶ್ನೆಗೆ ಇವೆರಡೂ ಉತ್ತರಗಳನ್ನು ಕೊಡ್ತಾ ಹೋಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ. 3ನೇ ಕರ್ನಾಟಿಕ್ ಕದನದಲ್ಲಿ ಫ್ರೆಂಚರು ಸೋಲಲ್ಪಟ್ಟರು. ನೋಡಿ, 1763ಕ್ಕೆ ಈ ಥರ್ಡ್ ಕರ್ನಾಟಿಕ್ ವಾರ್ ಕಂಪ್ಲೀಟಾಗಿ ಎಂಡ್ ಆಗುತ್ತೆ. 1760ಕ್ಕೆ ಒಂದು ವಿಶೇಷವಾಗಿ ವಾಂಡಿ ವಾಶ್ ಕದನ ಅಂತ ನಡೆಯುತ್ತೆ ತಮಿಳುನಾಡಲ್ಲಿ. ಇದು ಭಾರತದಲ್ಲಿ ಆಂಗ್ಲೋ ಮತ್ತು ಫ್ರೆಂಚರ ನಿರ್ಣಾಯಕವಾದಂಥ ಯುದ್ಧ ಆಗಿರುತ್ತೆ. ಸೋಲನ್ನೊಪ್ಪದಿದ್ದರೆ, ಅವರೇನಾದ್ರು ಸೋಲಿಲ್ಲ ಅಂದಿದ್ರೆ, ಸೋಲನ್ನೊಪ್ಪದಿದ್ದರೆ ಏನಾಗ್ತಾಯಿತ್ತು? ಬ್ರಿಟಿಷ್ ಸಾಮ್ರಾಜ್ಯದ ಬದಲು ಫ್ರೆಂಚ್ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆ ಆಗ್ತಿತ್ತು. ರೈಟ್ ಆನ್ಸರ್. ನಾವಿವತ್ತೇನು ವಿಶ್ವವಿದ್ಯಾನಿಲಯಗಳು ಅಥವಾ ಅದಕ್ಕೆ ಸಂಬಂಧಿಸಿದಂತೆ ವಸಾಹತುಶಾಹಿ ಇದೆ, ಅದರ ಬದಲಾಗಿ ಭಾರತ ಟೂರಿಸ್ಟ್ ಪ್ಲೇಸ್ ಆಗ್ತಾಯಿತ್ತು ಅಥವಾ ಫ್ರೆಂಚ್ಗೆ ಸಂಬಂಧಿಸಿದಂತೆ ಇತ್ತು. ಫ್ರೆಂಚರು ಆಗ ಇಂಗ್ಲೀಷರ ನಡುವೆ ಸ್ನೇಹ ಬಾಂಧವ್ಯ ಬೆಳೀತಾ ಇತ್ತು. ತಪ್ಪು. 3 ಹೋರಾಟಗಳು ನಡೆದಿದ್ದೇ ಭಾರತದಿಂದ ಫ್ರೆಂಚರನ್ನು ಅಂತ್ಯ ಮಾಡಿದ್ದೇ ಈ ವಾಂಡಿವಾಶ್ ಕದನ. ಈ ಕೌಂಟ್ ಡಿ ಲ್ಯಾಲಿ ಅಂತಕ್ಕಂಥವ್ರು ಸರ್ ಹೈರ್ಕೂಟ್ ಅಂತಕ್ಕಂಥವ್ರ ನಡುವೆ, ಈ ಸರ್ ಹೈರ್ಕೂಟ್ ಬ್ರಿಟಿಷ್ ವ್ಯಕ್ತಿ, ಕೌಂಟ್ ಡಿ ಲ್ಯಾಲಿ ಫ್ರೆಂಚ್ ವ್ಯಕ್ತಿ, ಈ ಯುದ್ಧ ನಡೆಯುತ್ತೆ. ನೆಕ್ಸ್ಟ್, ಹಾಗಾದರೆ ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತಿತ್ತು. ಆ್ಯಕ್ಚುಲಿ ಕೈಗಾರಿಕಾ ಕ್ರಾಂತಿ ಬ್ರಿಟನ್ ಗೆದ್ದಿದ್ರಾಗ್ತಾ ಇತ್ತು, ಇಂಡಸ್ಟ್ರಿಯಲೈಜೇಷನ್.
ಫ್ರೆಂಚ್ ಭಾಷೆ ಭಾರತೀಯ ಸಂಪರ್ಕ ಭಾಷೆ ಆಗ್ತಾಯಿತ್ತು. 2 ಆಪ್ಷನ್ ತಪ್ಪಿದೆ, 2 ಆಪ್ಷನ್ಸ್ ರೈಟ್ ಇದೆ. ಎ ಮತ್ತು ಡಿ, ಥರ್ಡ್ ಒನ್ ಸರಿ ಇದೆ. ಕೈಗಾರಿಕಾ ಕ್ರಾಂತಿ ಇಂಡಸ್ಟ್ರಿಯಲೈಸೇಷನ್ಗೆ ಆಗಿದ್ದು ಇಂಗ್ಲೆಂಡಲ್ಲಿ, ಹಾಗಾಗಿ ಎ ಮತ್ತು ಡಿ ಸರಿಯಾಗಿದೆ. 3ನೇ ಪಾಣಿಪತ್ ಕದನ ಅಥವಾ ವಾಂಡಿವಾಶ್ ಕದನದಲ್ಲಿ ಸೋತಿದ್ದರಿಂದ ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯ ಏನಾಯಿತು ಮಕ್ಕಳೇ, ಇದು ಎಂಡಾಯಿತು ಅಂತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ? ನೋಡಿ, ಫೇಲ್ಯೂರ್ ಆಫ್ ಮಿಟಿನಿ, ಈ ಘಟನೆ ಮಿಟಿನಿ ಫೇಲ್ಯೂರ್ ಆಗೋದಕ್ಕೆ ಯಾವುದು ಕಾರಣ ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ, ಲೀಡರ್ಶಿಪ್ ಕೊರತೆ ಇತ್ತು, ದಂಗೆಯ ಪ್ಲ್ಯಾನಲ್ಲೂ ವ್ಯತ್ಯಾಸ ಆಯಿತು. ಆ್ಯಕ್ಚುಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 31ಕ್ಕೆ ಸ್ಟಾರ್ಟ್ ಆಗಬೇಕಾಗಿದ್ದ ದಂಗೆ ಮೇ 10ಕ್ಕೆ ಮೀರತ್ತಲ್ಲಿ ಸ್ಟಾರ್ಟ್ ಆಯಿತು, ಫೇಲ್ ಆಯಿತು, ಸರಿ ಇದೆ. ಬ್ರಿಟಿಷರು ಜಾರಿಗೆ ತಂದ ದ್ವಿಸರ್ಕಾರ ಪದ್ಧತಿ, ನೋ, ದ್ವಿಸರ್ಕಾರ ಪದ್ಧತಿ ಈ ಆಪ್ಷನ್ ತಪ್ಪಿದೆ. 1765ರಿಂದ 1773ಕ್ಕೆ ಎಂಡ್ ಆಗುತ್ತೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದಾಗ ದ ಎಂಡ್ ಆಫ್ ದ್ವಿಸರ್ಕಾರ ಅಥವಾ ಡ್ಯುಯಲ್ ಗೌರ್ಮೆಂಟ್ ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ. ಸುಸಜ್ಜಿತ ಸೇನೆ ಹಾಗೂ ಇತರರ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮ ಹತ್ತಿಕ್ಕಲು ಸಹಕರಿಸಿದವು. ಭಾರತದ ಅರಸರು ಒಗ್ಗೂಡಿ ದಂಗೆಗೆ ಚಾಲನೆ ನೀಡಲಿಲ್ಲ. ಭಾರತದ ಲೇವಾದೇವಿ ವ್ಯವಸ್ಥರು ಇವರೆಲ್ಲ ಏನು ಮಾಡ್ತಾಯಿದ್ರು, ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಹಾಗಾದರೆ ಯಾವುದು ನಮಗೆ ವಿಫಲತೆಗೆ ಕಾರಣವಲ್ಲ ಅಂತ ಕೇಳಿದರೆ ಈ ಒಂದು ಸೆಕೆಂಡ್ ಪಾಯಿಂಟ್ ಕಾರಣ ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾರ್ಯಾರು ಭಾಗವಹಿಸಿದ್ರು ಅಂದರೆ ಹಿಂದೂಗಳು ಭಾಗವಹಿಸಿದರು, ಹಾಗೆ ಇಲ್ಲಿ ಮುಸ್ಲಿಮರು ಭಾಗವಹಿಸಿದರು, ಹಾಗೆ ಇಲ್ಲಿ ರೈತರು ಭಾಗವಹಿಸಿದರು, ಹಾಗೆ ಇಲ್ಲಿ ಸೈನಿಕರು ಭಾಗವಹಿಸಿದರು, ಮತ್ತು ನಿಮಗೆ ಈ ಒಂದು ಮೌಲಿಗಳು ಭಾಗವಹಿಸಿದರು. ಆದರೆ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಬ್ರಿಟಿಷ್ ಪರ ಅಥವಾ ಯಾರು ಭಾಗವಹಿಸಲಿಲ್ಲ ಅಂತದ್ದು ಬೇಕು ನಮಗೆ. ಈ ಸಿಖ್ಖರು ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಭಾಗವಹಿಸಲಿಲ್ಲ, ಮುಸ್ಲಿಮರು ಭಾಗವಹಿಸಿದ್ರಿಂದ. ನೆಕ್ಸ್ಟ್ ನಮಗೆ ಈ ಗೂರ್ಖರು ಏನಿದ್ದಾರೆ, ಈ ಗೂರ್ಖರು ಭಾಗವಹಿಸಲಿಲ್ಲ. ವಿಶೇಷವಾಗಿ ಭಾರತೀಯ ವಿದ್ಯಾವಂತರು ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಲಿಲ್ಲ. ಭಾರತೀಯ ಕೆಲವು ದೇಶೀಯ ರಾಜರು ಮತ್ತು ಲೇವಾದೇವಿ ವ್ಯವಹಾರಸ್ಥರು ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ದರಿಂದ ಇದು ಫೇಲ್ಯೂರ್ ಆಯಿತು. ಇಷ್ಟು ಗ್ರೂಪ್ ಏನಿದೆ ಇದು ಪಾರ್ಟಿಸಿಪೇಷನ್ ಮಾಡ್ತು, ಇದು ನಾಟ್ ಪಾರ್ಟಿಸಿಪೆಂಟ್. ಫಸ್ಟ್ ಮಿಟಿನಿ 1857, ಫಸ್ಟ್ ಇಂಡಿಪೆಂಡೆಂಟ್ ವಾರ್. ಎಸ್, ಹಾಗಾದರೆ ನಮಗೆ ಇಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಅಥವಾ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣವಾದ ನೀತಿ, ಇಂಗ್ಲೀಷ್ ಶಿಕ್ಷಣ ನೀತಿ. ನೋಡಿ, 1835 ಈ ಒಂದು ಮಾರ್ಚ್ 7ನೇ ತಾರೀಕು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ಬಂತು. ಬೆಂಟಿಕ್ ಮತ್ತು ಮೆಕಾಲೆ ಸೇರಿ ಭಾರತದಲ್ಲಿ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಮತ್ತು ಆಡಳಿತ ಭಾಷೆಯನ್ನು ಇಂಗ್ಲೀಷ್ ಮಾಡಿದರು. ನೆಕ್ಸ್ಟ್ ಹಾಗಾದರೆ 1848ರಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಟರ್ ಇನ್ ಲ್ಯಾಬ್ಸ್ ಪಾಲಿಸಿಯನ್ನು ಡಾಲೋಸಿ ಜಾರಿಗೆ ತಂದ. ಇದೇ ಕಾರಣಕ್ಕೆ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಗಂಡ ಗಂಗಾಧರ್ ರಾವ್ ಅಂತಕ್ಕಂಥವನು ಡೆತ್ ಆಗಿದ್ದ. ಆವಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಮಾಡಿದರು, ಈ ಆನಂದ ರಾವ್ ಅಂತಕ್ಕಂತಹ ಮಗನನ್ನು ದತ್ತು ಪಡೆಯಲು. ಇದು ಇದಕ್ಕೆ ಕಾರಣ ಆಯಿತು. ಸಬ್ಸಿಡರಿ ಅಲೈನ್ಸ್ ಅಂದರೆ ನಿಮಗೆ ಗೊತ್ತಿದೆ, 1798ರಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿ ಬಂತು. ಹಾಗೆ ವರ್ಣಭೇದ ನೀತಿಯ ವಿರುದ್ಧ ಆಫ್ರಿಕಲ್ಲೆಲ್ಲ ಘಟನೆಗಳಾಯಿತು. ಆದರೆ ಈ 16ನೇ ಪ್ರಶ್ನೆಗೆ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಸ್ನೇಹಿತರೆ, ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟು ಅದಾದಮೇಲೆ ನಮಗೆ ಕೆಳಗಿನ ಎ ಮತ್ತು ಬಿ ಪಟ್ಟಿಯಲ್ಲಿ ಉತ್ತರಗಳನ್ನು ಆರಿಸಿ ಸೂಚಿಸಲಾಗಿದೆ, ಅವುಗಳನ್ನು ಸೂಚಿಸಿ. ರಾಜಾರಾಮ್ ಮೋಹನ್ ರಾಯ್ ಅವರನ್ನು ನಾವು ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಕರಿತೀವಿ, ಫಾದರ್ ಆಫ್ ಇಂಡಿಯನ್ ಮಾಡರ್ನ್ ಹಿಸ್ಟ್ರಿ ಅಂತ ಕರಿತೀವಿ, ಫಾದರ್ ಆಫ್ ಇಂಡಿಯನ್ ರ್ಯಾಷನಾಲಿಟಿ ಅಂತ ಕರಿತೀವಿ, ಬಂಗಾಳದ ಗದ್ಯ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ. ನೋಡಿ, ಯಾರು ಹಿಂದೂ ಧರ್ಮದಿಂದ ಮತ್ತೆ ಬೇರೆ ಧರ್ಮಕ್ಕೆ ಮತಾಂತರಗೊಂಡಿರ್ತಾರೋ ಅವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರ್ತಕ್ಕಂಥ ಕೆಲಸ ಮಾಡಿದವರು ದಯಾನಂದ ಸರಸ್ವತಿ. ಅದೇ ಫ್ಯೂರ್ ಮೂಮೆಂಟ್, ಶುದ್ಧ ಚಳುವಳಿ ಅಂತ ಕರಿತೀವಿ. ನಮಗೀಗ 3 ಮತ್ತು ವಿ ಎಲ್ಲಿದೆ ಅಂತ ನೋಡಿ, ಮತ್ತಿನ್ನೆರಡು ಆಪ್ಷನ್ಸ್ ನೋಡೋ ಅವಶ್ಯಕತೆ ಇಲ್ಲ ಎಕ್ಸಾಮಲ್ಲಿ. ನೋಡಿ, ಇಲ್ಲಿ 3 ಮತ್ತು ವಿ ಎಲ್ಲಿದೆ ಅಂದರೆ ಫಸ್ಟ್ ಆಪ್ಷನ್ಸಲ್ಲೇ ಇದೆ, ಬಿಗೆ 5 ಇದೆ ಅಂತ. ನೆಕ್ಸ್ಟು ಅನಬಿ ಸೆಂಟ್ರ್ ಅವ್ರು ಏನು ಮಾಡ್ತಾರೆ, ಥಿಯೋಸಾಫಿಕಲ್ ಸೊಸೈಟಿಯನ್ನು 1882ರಲ್ಲಿ ಅಡಿಯರ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆದರೆ 1875ರಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಅಮೇರಿಕದ ನ್ಯೂಯಾರ್ಕಲ್ಲಿ ಸ್ಟಾರ್ಟ್ ಮಾಡಿದರು ಬ್ಲಾವೆಟಸ್ಕಿ ಮತ್ತು ಹೋಲ್ಕಟ್ ಅಂತಕ್ಕಂಥ ಇಬ್ಬರು ಲೇಡಿ. ನೆಕ್ಸ್ಟು ಜ್ಯೋತಿಬಾ ಫುಲೆ ಅವರು ಏನು ಮಾಡ್ತಾರೆ, ಈ ಅಸ್ಪೃಶ್ಯರ ವರ್ಗಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗ್ತಾರೆ.
ವಿಶೇಷವಾಗಿ ನಮಗೆ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಬಗ್ಗೆ ಗೊತ್ತು. ಈ ದಕ್ಷಿಣ ಒಂದು ಶಿಕ್ಷಣ ಸಮಾಜ ಏನಿದೆ, ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತಕ್ಕಂಥದ್ದೇನಿದೆ, 1884ರಲ್ಲಿ ಒಂದು ಬಾಂಬೆಯಲ್ಲಿ ಅಥವಾ ಪೂನಾದಲ್ಲಿ ತಿಲಕ್ ಅವರ ನೇತೃತ್ವದಲ್ಲಿ MG ರಾನಡೆ, ಗೋಪಾಲಕೃಷ್ಣ ಗೋಖಲೆ ಇವರೆಲ್ಲ ಸೇರಿ ಏನು ಮಾಡ್ತಾರೆ, ತಿಲಕ್ ಮೇಜರಾಗಿ ಈ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು 1884ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ರೆವಲ್ಯೂಷನರಿ ಕ್ರಾಂತಿಕಾರಿಗಳ ಗುಂಪನ್ನು ಗುರುತಿಸಿ. VD ಸಾವರ್ಕರ್ ಅಂತಕ್ಕಂಥವನು ಕ್ರಾಂತಿಕಾರಿ ಆಗ್ತಾನೆ. ಇವನು ವಿಶೇಷವಾಗಿ ಈ ಒಂದು ಅಭಿನವ ಭಾರತ ಅಂತಕ್ಕಂಥ ಒಂದು ಕ್ರಿಮಿನಲ್ ಆರ್ಗನೈಜೇಷನನ್ನು ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಶ್ಯಾಮ್ಜಿ ಕೃಷ್ಣ ಅವರ ವರ್ಮ ಮಾತಿನಂತೆ ಇವನೇನು ಮಾಡ್ತಾನೆ, ಭಾಷಣಗಳಿಂದ ಸ್ಪಿರಿಟ್ ಆಗಿ ಇವನು ವಿಶೇಷವಾಗಿ ಎಲ್ಲಿ ಲಂಡನ್ನಲ್ಲಿ ಓದೋದಕ್ಕೆ ಹೋಗಿ ಕ್ರಾಂತಿಕಾರಿ ಆಗ್ತಾನೆ. ಬಾಲ ಗಂಗಾಧರ ತಿಲಕ್ ಅಂತಕ್ಕಂಥವ್ರು ಒಬ್ಬರು ತೀವ್ರಗಾಮಿ. ಈ ಒಂದು ಖುದಿರಾಮ್ ಬೋಸ್ ಅಂತಕ್ಕಂಥವನು ಖಿಲಾಫತ್ ಮೂಮೆಂಟಲ್ಲಿ ಅಥವಾ ಖಿಲಾಫತ್ ಮೂಮೆಂಟಿನ ಕಾರ್ಯಕರ್ತರನ್ನು ಎದುರಿಸೋದಕ್ಕೆ ಬಂದಂತಹ ಅಂಶಗಳಲ್ಲಿ ಏನೆಲ್ಲ ಘಟನೆಗಳಾಗಿ ಇವನು ವಿಶೇಷವಾಗಿ ಬ್ರಿಟಿಷರ ವಿರುದ್ಧ ಆಗಿ ಒಬ್ಬ ಕ್ರಾಂತಿಕಾರಿ ಆದ ಅಂತಕ್ಕಂಥದ್ದು ಗೊತ್ತಿರಬೇಕು. ಈತ ಒಬ್ಬ ಕ್ರಾಂತಿಕಾರಿ. ಭಗತ್ ಸಿಂಗ್ ಗೊತ್ತಿದೆ ನಿಮಗೆ, ಇನ್ಕ್ವಿಲಾಬ್ ಜಿಂದಾಬಾದ್ ಮತ್ತು ವಿಶೇಷವಾಗಿ ನವ ಜವಾನ್ ಸಭಾ ಅಂತಕ್ಕಂತಹ ಒಂದು ಕ್ರಿಮಿನಲ್ ಆರ್ಗನೈಜೇಷನ್ಸ್ ಕಟ್ತವನು ಭಗತ್ ಸಿಂಗ್. ಹಾಗೆ VD ಸಾವರ್ಕರ್, ಖುದಿರಾಮ್ ಬೋಸ್ ಅಂತಕ್ಕಂಥವನು, ಹಾಗೆ ಲಾಲಾ ಲಜಪತ್ ರಾಯ್ ಅಂತಕ್ಕಂಥವನು ತೀವ್ರಗಾಮಿ. ಚಂದ್ರಶೇಖರ್ ಆಜಾದ್ ಹಿಂದೂಸ್ತಾನ್ ಸೋಷಲಿಸ್ಟ್ ಅಸೋಸಿಯೇಷನನ್ನು ಅಥವಾ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನನ್ನು ಸ್ಟಾರ್ಟ್ ಮಾಡಿದವನು ಚಂದ್ರಶೇಖರ್ ಆಜಾದ್. ಹಾಗೆ ಬಿಪಿನ್ ಚಂದ್ರಪಾಲ್ ಒಬ್ಬ ಎಕ್ಸ್ಟ್ರೀಮಿಸ್ಟ್ ಆಗ್ತಾರೆ. ಮದನ್ ಲಾಲ್ ಧಿಂಗ್ರಾ ಅಂತಕ್ಕಂಥವನು ಈ ಕರ್ಜನ್ ವೈಲಿಯನ್ನು ಇಂಗ್ಲೆಂಡಲ್ಲಿ ಗುಂಡಿಟ್ಟು ಕೊಂದಂಥವನು ಯಾರು ಅಂದರೆ ಮದನ್ ಲಾಲ್ ಧಿಂಗ್ರಾ. ಹಾಗಾದರೆ H ಒಬ್ಬ ಕ್ರಾಂತಿಕಾರಿ, D ಒಬ್ಬ ಕ್ರಾಂತಿಕಾರಿ, ಚಂದ್ರಶೇಖರ್ ಆಜಾದ್ G ಒಬ್ಬ ಕ್ರಾಂತಿಕಾರಿ, ಖುದಿರಾಮ್ ಬೋಸ್ ಒಬ್ಬ ಕ್ರಾಂತಿಕಾರಿ, A ಒಬ್ಬ ಕ್ರಾಂತಿಕಾರಿ. ಎಸ್, ಹಾಗಾದರೆ ನಮಗೆ A ಇದೆ, C ಇದೆ, D ಇದೆ, G ಇದೆ, H ಇದೆ. ಹಾಗಾದರೆ ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ಈ ರೀತಿಯಾಗಿ ವಿವರವಾದ ಪ್ರಶ್ನೆಗಳನ್ನು ಸಹ ಕೇಳಿದ್ದಾನೆ. ಮುಂದೆ 2014ರ ಪೇಪರ್ ಬಗ್ಗೆ ನಾವು ಮಾತಾಡೋಣ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.